ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರ್ಷಿತ್. ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು, ಇದರ ಕಾರಣದಿಂದ ರಾಜ್ಯದಲ್ಲಿ ಡೆಂಗ್ಯೂ ಸೋಂಕಿತರ ಸಂಖ್ಯೆಯು ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಿಂದ ಸಾವನ್ನಪ್ಪುವವರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿದೆ. ಇದರ ಬೆನ್ನಲ್ಲೇ ನಿಫಾ ವೈರಸ್ನ ಆತಂಕವೂ ಕೂಡ ರಾಜ್ಯದಲ್ಲಿ ಹೆಚ್ಚಾಗಿದೆ. ಆದ್ದರಿಂದ ಜನರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ನಿಫಾ ವೈರಸ್ ಪ್ರಕರಣವು ಬೆಳಕಿಗೆ ಬಂದಿದೆ. ಬನ್ನಿ ಘಟನೆಯನ್ನು ವಿವರಿಸ್ತಾ ಹೋಗ್ತೇನೆ. ಜೂನ್ 21ರಂದು ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ 14 ವರ್ಷದ ಬಾಲಕನಲ್ಲಿ ಸೋಂಕು ಇರುವುದು ದೃಢಪಟ್ಟಿದೆ. ಈ ಬಾಲಕನಿಗೆ ಝೋಯಿಕೋಡ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ನಿನ್ನೆ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಈ ಸೋಂಕಿನ ಬೆನ್ನಲ್ಲೇ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ನಿಫಾ ವೈರಸ್ನಿಂದ ಈ ಬಾಲಕ ಮೃತಪಟ್ಟಿದ್ದಾನೋ ಅಥವಾ ಇತರ ಕಾರಣಗಳಿಂದ ಮೃತಪಟ್ಟಿದ್ದಾನೋ ಗೊತ್ತಿಲ್ಲ, ಇನ್ನೂ ಗೊತ್ತಾಗಬೇಕಷ್ಟೆ. ಇನ್ನು ಈ ವೈರಸ್ನ ಲಕ್ಷಣಗಳನ್ನು ನೋಡ್ತಾ ಹೋಗುವುದಾದರೆ ಜ್ವರ, ತಲೆನೋವು, ವಾಂತಿ, ಪ್ರಜ್ಞೆ ತಪ್ಪುವುದು, ಕೆಲವೊಮ್ಮೆ ಮೂರ್ಛೆ ಹೋಗುವುದು ಕೂಡ ಇದರ ಲಕ್ಷಣ. ಇನ್ನು ಈ ರೋಗ ಕಾಣಿಸಿಕೊಂಡ 10 ಜನರಲ್ಲಿ ಕೇವಲ 1 ಅಥವಾ 2 ಜನ ಮಾತ್ರ ಬದುಕಬಹುದು ಎಂದು ವೈದ್ಯರು ಹೇಳುತ್ತಾರೆ. ಇನ್ನು ಇದರಿಂದ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ಳುವುದು ಎಂಬುದನ್ನು ನೋಡ್ತಾ ಹೋಗೋಣ. ಕಾಡು ಪ್ರದೇಶಗಳಿಗೆ ಹೋಗುವ ರೈತರು ಅಲ್ಲಿಂದ ಬಂದ ತಕ್ಷಣ ಕೈಕಾಲು ತೊಳೆದುಕೊಂಡು ಬಿಸಿ ನೀರಿನಿಂದ ಸ್ನಾನ ಮಾಡಿಕೊಳ್ಳುವುದು ಉತ್ತಮ. ಕಾಡಿನಲ್ಲಿ ಬಿದ್ದಿರುವ ಮಾವಿನ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರದು. ನಿಫಾ ವೈರಸ್ ಸೋಂಕನ್ನು ಹೊಂದಿರುವ ಬಾವಲಿಗಳು ತಿಂದು ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ತಿಂದರೆ ಈ ರೋಗ ಬರಬಹುದು. ಆದ್ದರಿಂದ ನಿಮ್ಮನ್ನು ನೀವು ರೋಗದಿಂದ ರಕ್ಷಣೆ ಮಾಡಿಕೊಳ್ಳಿ. ಬಂಧುಗಳೇ, ನಿಮಗೇನನ್ನಿಸ್ತದೋ ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.